ಮೇಡಮ್ ನಮಗೆ ಈಗ ಒಂದು 15 ದಿವಸದಲ್ಲಿ ಗೊತ್ತಾಗಿರೋದು. ಇಲ್ಲಿ ಈ ಸಮಯದಲ್ಲಿ ಈ ಭಾಗದಲ್ಲಿ ಗಾಯ ಆಗಿತ್ತು ಅವ್ರಿಗೆ. ತಂಗಿ ನೋಡಿ ಅವರ ಅತ್ತೆಗೆ ಹೇಳಿ ಅವಾಗ ಏನು ಗಾಯ ಅದು ಯಾಕೆ ಮುಚ್ಚಿಕ್ತಾ ಇದೆ ಅಂತ ಅವಾಗ ಕೇಳೋದಕ್ಕೆ ಅಲ್ಲಿ ಯಾಕೋ ಸೆಟ್ ಅಂತ ಪೇಷಂಟಿಗೆ ಮುಂಚೆನೆ ಹೇಳ್ಬಿಟ್ಟವ್ರು ಅವರು. ನಮಸ್ತೆ ಮೇಡಮ್, ಸುದರ್ಶನ್, ಗುಬ್ಬಿ ತಾಲೂಕು, ನಮ್ಮ ಅಜ್ಜಿನೇ ವೆಂಕಟಮ್ಮ. ಅವರೇಜ್ 75 ಆಗಿದೆ ಮೇಡಮ್. ನಮಗೆ ಈಗ ಒಂದು 15 ದಿವಸದಲ್ಲಿ ಗೊತ್ತಾಗಿರೋದು. ಅದು ಡಾಕ್ಟರ್ ರಿಪೋರ್ಟ್ ಅಲ್ಲಿ ಹೇಳಿದ್ರು ಗುಬ್ಬಿಲಿ, ಅವಾಗ ಗೊತ್ತಾಗಿದ್ದು. ಗಾಯ ಆಗಿತ್ತು. ಗಾಯ ಆಗಿರೋದ್ರಿಂದ ಏನಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಈ ಸಮಯದಲ್ಲಿ ಈ ಭಾಗದಲ್ಲಿ ಗಾಯ ಆಗಿತ್ತು ಅವ್ರಿಗೆ. ಸುಮಾರು ದಿವಸದಿಂದಾನೇ ಇದೆ, ಅವರಿಗೆ ಗೊತ್ತಿಲ್ಲ ಈ ತರ ಸಮಸ್ಯೆ ಇದು ಅಂತ. ಅದೇನ್ ಗಾಯ ಅಂತ ಅವ್ರ ಮನೆಯವರೆಲ್ಲ ನೋಡಿ ತೋರ್ಸೋದಕ್ಕೆ ಅವಾಗ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಇಲ್ಲ ತೋರ್ಸ್ಕೊಂಡಿಲ್ಲ, ಬಿಟ್ಬಿಟ್ಟು ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ಈ ತರ ಗಾಯ ಆಗೈತೆ ಅಂತ. ನಮ್ಮ ತಂಗಿ ಮದುವೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಬೇಕಾದ್ರೆ ನಮ್ಮ ತಂಗಿ ನೋಡಿರೋದು. ತಂಗಿ ನೋಡಿ ಅವರ ಅತ್ತೆಗೆ ಹೇಳಿ ಅವಾಗ ಏನು ಗಾಯ ಅದು ಯಾಕೆ ಮುಚ್ಚಿಕ್ತಾ ಇದೆ ಅಂತ ಅವಾಗ ಕೇಳೋದಕ್ಕೆ ಅವಾಗ ಈ ತರ ಗಾಯ ಆಗೈತೆ ಅಂತ ಅವಾಗ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಈ ತರ ಸಮಸ್ಯೆಯಿಂದ ಅವಾಗ ಡಾಕ್ಟರ್ ನಮಗೆ ಇನ್ಫಾರ್ಮ್ ಮಾಡೋದು. ಏನಿಲ್ಲ ಮೇಡಮ್, ಈ ವಿಚಾರವಾಗಿ ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ನಾರ್ಮಲ್ ಆಗಿದ್ದಾರೆ, ಊಟ ತಿಂಡಿ ಅವೇನು ಸಮಸ್ಯೆ ಇಲ್ಲ, ವೆಯ್ಟ್ ಲಾಸ್ ಏನಾಗಿಲ್ಲ. ಗೊತ್ತಾಗಿದೆ ಅಷ್ಟೇ. ಫಸ್ಟ್ ತೋರಿಸಿದ್ವಿ, ಅಲ್ಲಿ ಯಾಕೋ ಸೆಟ್ ಆಗ್ಲಿಲ್ಲ ಅಂತ ಅಲ್ಲಿ ತೋರಿಸಿದ್ವಿ. ಡಾಕ್ಟ್ರು ಇಲ್ಲಿಗೆ ಇನ್ಫಾರ್ಮ್ ಮಾಡೋದು, ಆರಾಮ್ ಆಗ್ಬೋದು, ಆ ಬ್ಯಾಕ್ಟೀರಿಯಾನೆಲ್ಲ ಕ್ಲಿಯರ್ ಮಾಡಕ್ಕೆ ಅಂತ ಹೇಳಿದ್ದಾರೆ. ಪೇಷಂಟಿಗೆ ಮುಂಚೆನೆ ಹೇಳ್ಬಿಟ್ಟವ್ರು ಅವರು. ಏನಿಲ್ಲ, ಅವ್ರು ಡಾಕ್ಟರ್ ಹೇಳೋರು ಭಯ ಏನ್ ಪಡಂಗಿಲ್ಲ ನೀವು ಅಂತ ಹೇಳಿದ್ದಾರೆ. ಯಾರು ಇಲ್ಲ, ಇವರೇ ಸ್ಟಾರ್ಟಿಂಗ್, ಬೇರೆ ಯಾರಿಗೂ ಆಗಿಲ್ಲ. ಥ್ಯಾಂಕ್ ಯು ಮೇಡಮ್.